ಯಾರಾದರೂ ಫೋಟೋ ತೋರಿಸ್ತಾ ಇದ್ದಾರೆ ಅಂತಂದರೆ ಆ ಫೋಟೋ ನೋಡಿ ಅಂತ, ಆ ಫೋಟೋ ಮಾತ್ರ ನೋಡಿ ಅಂತ. ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಎಲ್ಲ ಫೋಟೋಗಳನ್ನು ನೋಡಿಬಿಟ್ಟು ಅದೆಲ್ಲಿ ಇದೆಲ್ಲಿ ಅದೇನು ಇದೇನು ಅಂತ ಕೇಳಿ ಅಂತಲ್ಲ, ಕೊಟ್ಟಿರೋ ಕೆಲಸ ಮಾಡಿ, ತೋರಿಸಿರೋದನ್ನು ಮಾತ್ರ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಜೋರು ಜಗಳ ಮಾಡಿ ಬೈದ್ಬಿಟ್ರು. ಅದಕ್ಕೆ ಮನೆ ಬಿಟ್ಟು ಬಂದು ಇಲ್ಲಿ ಕುಂತಿದ್ದೆ. ಎಷ್ಟೊತ್ತಾದರೂ ಫೋನೇ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ದಾರಿಲಿ ಹೋಗೋರ ಹತ್ರ ಒಂದು ವಿಡಿಯೋ ಮಾಡಿ ವಾಟ್ಸಪ್ ಮಾಡೋಣ, ಮನೆ ಕರೀತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿ ವಾಟ್ಸಪ್ ಮಾಡಿದ್ರೆ, ರೋಡಲ್ಲಿ ಯಾಕೆ ಕೂತ್ಕೊಂಡಿದ್ಯಾ, ಹೋಗಿ ಅದನ್ನು ಕೆರೆಯಲ್ಲಿ ಬಿದ್ದು ಸತ್ತೋಗ್ಬಿಡು ಅಂದ್ಬಿಟ್ರು. ಎದ್ದು ಮನೆಗೆ ಹೋಗ್ಲಾ ಇಲ್ಲ ಕೆರೆಗೆ ಹೋಗಿ ಬೀಳ್ಲಾ ಹೇಳಿ ಫ್ರೆಂಡ್ಸ್. ಇವಳು ಬೇಡ, ಬ್ರೇಕಪ್ ಆಗೈತೆ. ಇನ್ನೊಬ್ಬ ಜೊತೆ ತಪ್ಕೊಂಡು ಎಲ್ಲ ಇದು ಮಾಡ್ತಾವಳೆ. ಎಣ್ಣೆ ಕುಡಿಯಪ್ಪ, ತರಿಸ್ತೀನಿ, ನಾ ತರಿಸ್ತೀನಿ. ಇವಳು ಬೇಡದಾಗೆ ಇನ್ನೊಬ್ರ ಜೊತೆ ಎಲ್ಲ ತಪ್ಕೊಂಡು ಇಂಥವೆಲ್ಲ ನೋಡಲ್ಲ, ನನಗೆ ಆಯ್ತಲ್ಲ ಕಣ, ಇಚ್ಛೆ ಆಯ್ತಲ್ಲ ಟಡಕೋಶಣ. ಮತ್ತು ನಾನು ಸೆಕೆಂಡ್ PUC ಒಳಗೆ 95% ಮಾಡಿ ಫಿಸಿಕ್ಸ್ನಾಗ 100/100 ತೆಗೆದು ಮತ್ತು MBBS ಸಿಗ್ಲಾರ್ದಕ್ಕೆ 1 ವರ್ಷ ರಿಪೀಟ್ ಹೋಗಿ ಗೌರ್ಮೆಂಟ್ ಸೀಟ್ ತೊಗೊಂಡು MBBS ಮಾಡ್ದಕ್ಕೆ ನಾನು. ಮತ್ತು ಅದಾದಮೇಲೆ 4.5 ವರ್ಷ MBBS ಓದಿ ಸಿಂಗಲ್ ಅಟೆಂಪ್ಟ್ನಾಗ ಪಾಸ್ ಆಗಿ ಇಂಟರ್ನ್ಶಿಪ್ 1 ವರ್ಷ ಮಾಡಿ, ರೂರಲ್ ಸರ್ವಿಸ್ 1 ವರ್ಷ ಮಾಡಿ, ಅಲ್ಲಿಗೆ 6.5 ವರ್ಷ ಡಮಾರ್. ಮತ್ತೀಗ ನಾನು PG ಮಾಡ್ಬೇಕಂತದೀನಿ, ಅದು 3 ವರ್ಷ, ಅಲ್ಲಿಗೆ 10 ವರ್ಷ ಅನ್ಕೋರಿ. ಈಗ 10 ವರ್ಷ ಓದಿ ನಾ ಇಲ್ಲಿ ಇನ್ಸ್ಟಾಗ್ರಾಮ್ನಾಗ ಬಂದು ಕೂತ್ಕೊಂಡು ನಿಮಗೆ ಉದ್ರಿ ಪ್ರವಚನ ಮಾಡಲಿನಾ? ಹಾಂ, ಹೆಂಗೆ ಅನ್ಕೊಂತೀರಿ? ಹೌದು, ನಾನು ಮನಿ ಮೈಂಡೆಡ್ ಅದೀನಿ, ಬಟ್ ನಾ ಸರ್ವಿಸ್ ಮಾಡೋದು ನನಗೆ ಹೆಂಗೆ ಮಾಡಬೇಕು, ಸೇವೆ ಮಾಡಬೇಕು, ಡಾಕ್ಟ್ರಾಗಿ ಅದೈತಿ. ಅದಕ್ಕೆ ನಾ ಗೌರ್ಮೆಂಟ್ ಜಾಯ್ನ್ ಆಗಿ ಸೇವೆ ಮಾಡಕತ್ತೀನಿ, ಪ್ರೈವೇಟ್ ಕ್ಲಿನಿಕ್ ಮಾಡಕತ್ತಿಲ್ಲ. ಬಟ್ ನಾ ಹಂಗಂತ ಹೇಳ್ಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮ್ನಾಗ ಬಂದು ಕೂತ್ಕೊಂಡು ಬಿಟ್ಟು ಟಿಪ್ಸ್ ಹೇಳ್ಕೊತ ಕುಂದಿರ್ಲೇನು ನಿಮಗೆ? ಅಲ್ಲಿಗೂ ನಿಮಗೂ ನಿಜವಾಗ್ಲೂ ನನ್ನ ಕಡೆಯಿಂದನೇ ಹೆಲ್ತ್ ಟಿಪ್ಸ್ ಬೇಕಂದ್ರೆ ಬರ್ರಲ್ಲ, ಹಾಸ್ಪಿಟಲಿಗೆ ಬರ್ರಿ. ನಮ್ಮದು ಹಾಸ್ಪಿಟಲ್ನಾಗ ಚೀಟಿಗೂ ₹1 ಚಾರ್ಜ್ ಇಲ್ಲ. ಬರ್ರಿ, ಫ್ರೀಯಾಗಿ ಕನ್ಸಲ್ಟೇಷನ್ ತೊಗೊಂಡು ಹೋಗ್ರಿ ಅಲ್ಲ. ನಾನು ಈಕಿ ಫ್ರೆಂಡ್ಸ್ ಆಗಿ 8 years ಕಂಪ್ಲೀಟ್ ಆಗ್ಯದ. ಸೊ ಏನಂತಂದ್ರೆ ಈಗ ನಮ್ಮ ಮನೆ ಕಡೆ ಮಾಡಾಗ್ಯದ, ಮಳಿ ಬರಂಗೂ ಆಗ್ಯದ. ಸೊ ನಾ ಏನಂತಂದ್ರೆ ಅದು ಒಂದೆಲ್ಲರೂ ವಿಡಿಯೋ ಮಾಡ್ತಾ ಇರ್ಬೋದ್ರಿ. ಈಗ ಸಿಡ್ಲು ಹೊಡಿಲಿಕ್ಕತ್ತದ, ಅಂದ್ರೆ ಹಿಂಗೆ ಲೈಟ್ನಿಂಗ್ ಬರ್ಲಿಕ್ಕತ್ತದ. ಅದನ್ನ ನಾವು ಸುಮ್ಮನೆ ಹಿಂಗೆ ಇರ್ಲಿ ಟ್ರೈ ಮಾಡ್ಬೇಕಂತ ಹೇಳಿ. ಸೊ ಏನಪ್ಪಾ ಅಂತಂದ್ರೆ ಗಾಡ್ bless us. God bless us. Okay. God please bless us. ಆಗಲ್ಲ. ನೋಡಿ ಗೈಸ್, ಈ ಬ್ಯೂಟಿ ಇದೆಯಲ್ಲ, ನಾನು ಫಿಲ್ಟರ್ ಏನು ಇಟ್ಟಿಲ್ಲ, ಆಮೇಲೆ ನಾನೇನು ಮೇಕಪ್ ಏನು ಮಾಡ್ಕೊಂಡಿಲ್ಲ. ಇದು ಕಾಡಿಗೆ ಅಷ್ಟೇ ಹಚ್ಕೊಂಡಿದ್ದು. ನೋಡಿ ಫ್ರೆಂಡ್, ಹೆಂಗಿದ್ದೀನಿ ಅಂಥೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಲೈಕ್ ಮಾಡ್ತಾರ ಗೊತ್ತೈತಿ. ನಮ್ಮ ಅನ್ನಗಳು ಭಾಳ ಶಾನಿದ್ದಾರೆ. ಥ್ಯಾಂಕ್ ಯು ಅನ್ನಗಳು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾ ವಿಡಿಯೋ ನಂದು ವಾಯ್ಸ್ ವಿಡಿಯೋ ಮಾಡ್ತಂದ್ರೆ ಇದಕ್ಕೊಂದು ಕಾರಣ ಇದೆ. ಈ ಬಿಟ್ಟು ಇದೆಯಲ್ಲ, ಯಾಕೆ ಮನೆಯಲ್ಲಿ ಯಾರು ನಮ್ಮ ಮಾತೆ ಕೇಳೋದಿಲ್ಲ? ಎಲ್ಲಾರು ನನ್ನ ಜಾತ್ರೆಯಿಂದ ಎತ್ಕೊ ಬಂದ್ಬಿಟ್ರಾ? ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ಲಾ? ಹೋದ್ರು ತಿನ್ನಕ್ಕೆ ವಿಷಯ ಬೇಡ ಪರಿಸ್ಥಿತಿ ಬಂದ್ಬಿಟ್ರೆ ಬೇಡ ಬಿಡು. ಹಲೋ ಇನ್ಸ್ಟಾ ಫ್ರೆಂಡ್ಸ್, ಈಗ ಸ್ನಾನ ಮಾಡಿ ಮುಗಿಸ್ ಬಂದೆ, ಹೆಡ್ ಬಾತ್ ಮಾಡ್ಕೊಂಡು ಬಂದೆ. ಜಸ್ಟ್ ಐ ಫಿನಿಶ್ಡ್ ಮೈ ಬಾತ್ ಅಂಡ್ ಕೇಮ್. ಐ ಡಿಡ್ ಹೆಡ್ ಬಾತ್ ಟುಡೇ. ದಿಸ್ ಹೌ ಐ ಲುಕ್ ವಿದೌಟ್ ಮೇಕಪ್. ಜಸ್ಟ್ ಐ ಹ್ಯಾವ್ ಅಪ್ಲೈಡ್ ದ ಸನ್ಸ್ಕ್ರೀನ್. ನಾ ಏನು ಮೇಕಪ್ ಮಾಡಿಲ್ಲ, ಬರೀ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ. ಆಮೇಲೆ ನನ್ನ ಬ್ಯೂಟಿ ಸೀಕ್ರೆಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎವ್ರಿಬಡಿ ನೋಸ್ ಅಬೌಟ್ ಮೈ ಬ್ಯೂಟಿ ಸೀಕ್ರೆಟ್. ಆಲ್ರೆಡಿ ಹ್ಯಾವ್ ಟೋಲ್ಡ್ ಇನ್ ಒನ್ ವಿಡಿಯೋ. ಐ ಡ್ರಿಂಕ್ ದ ಕೊಲಾಜನ್ ಡ್ರಿಂಕ್. ನಾನು ಕೊಲಾಜನ್ ಡ್ರಿಂಕ್ ಕುಡಿತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಒಂದು ವಿಟಲ್ಲು, ಒಂದು ಸ್ಕಿನ್ ಫ್ಯೂಲ್ ಅಂತ. ಐ ಟೇಕ್ 2 brands, one Vital and one Skin Fit, both which looks me to become like this way beautiful in the age of 42 age ಅಲ್ಲಿ ಈ ತರ ಕಾಣ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್. ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನನಗೆ 2 ಹುಡುಗರು ಬೇಕು ಸ್ವೀಟ್ಸ್ ಅಂಗಡಿಗೆ. ಒಂದು ಮಲ್ಲೇಶ್ವರಂ, ಇನ್ನೊಂದು ಗಾಂಧಿ ಬಜಾರು. ಸೊ ಫುಡ್ ಅಂಡ್ ಅಕಾಮಿಡೇಷನ್ 12,000 to 13,000 ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೀರೋ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ನಂಬರ್ ಹಾಕಿ. ಇದು ಇವತ್ತು ನಾಳೆನಲ್ಲಿ ಬೇಕಾಗಿದೆ. ಬರೀ ಹುಡುಗರು, ಮ್ಯಾರಿಡ್ ಆದ್ರೂ ಪರವಾಗಿಲ್ಲ, ಇಲ್ಲ ಬ್ಯಾಚುಲರ್ ಹುಡುಗರಾದ್ರೂ ಪರವಾಗಿಲ್ಲ, ಅಲ್ಲೇ ಸ್ಟೇ ಮಾಡೋದು. ಫುಡ್ ಅಂಡ್ ಅಕಾಮಿಡೇಷನ್ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಿಮ್ ನಂಬರ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ.
ಅದಿ ಮೊದ್ಲ ಜೋಳದ ರೊಟ್ಟಿ ಹೊಡೆದಿರೋ ಕೈದ ಹಂಗ ಒಂದ್ ಹೊಡೆದ್ರ ನೋಡ ಮಕ ರಾಗಿ ರೊಟ್ಟಿ ಆಗಿರ್ಬೇಕು ಮಂಗ್ಯಾನ್ ಮಗನ ಗಪ್ ಕುಂದ್ರ ಕುಂತೀನ್ರಿ ಏನ್ ಇರ್ತೀನಿ ಯಾವ ತರ ಇರ್ತೀನಿ ಅಂತ ನೀವ್ ಯೋಚನೆ ಮಾಡಕಲ್ವಾ? ಅದೇನ್ ಫೋನ್ ಒಂದ್ಸತಿ ಕಟ್ ಮಾಡಿದ್ರೆ ಏನೋ ಬಿಸಿ ಆಗ್ಯವ್ರೆ, ತಡಿ ಏನ್ ಪ್ರಾಬ್ಲಮ್ ಅಲ್ಲ ಅವ್ರ ಅಂತ ತಡಿ ನಿದಂಗ್ ಮಾಡೋಣ ಮಾಡ್ತೀರ ಅಂತ ಯೋಚನೆ ಮಾಡೋದ್ ಬೇಡವಾ? ಹಿಂದಿಂದೆ ಒಳ್ಳೆ ಆನ್ಲೈನ್ ಬರಂಗೇ ಇಲ್ವಾ? ಏನು ಮೊಬೈಲ್ ಅಲ್ಲಿ ನಾವ್ ತೆಗಿಯಂಗೂ ಇಲ್ಲ, ನೋಡಂಗೂ ಇಲ್ಲ, ಏನು ಮಾಡಂಗೇ ಇಲ್ವಾ? ಆನ್ಲೈನ್ ಅಲ್ಲಿ ಅವಳೆ ಹಿಂದಿಂದೆ ಮಾಡ್ತಾನೆ ಇರೋದಾ? ಏನೋ ಅನ್ಸಲ್ವಾ ನಿಮ್ಗೆ? ಬೇರೆ ಇನ್ನೇಂದಕ್ಕೂ ನಾವು ಫೋನ್ ಮಾಡಬಾರ್ದಾ, ತೆಗಿಬಾರ್ದಾ? ಒಂದ್ಸತಿ ಕಟ್ ಮಾಡ್ತಾವ್ರೆ ಅಂದ್ರೆ ಏನೋ ಪ್ರಾಬ್ಲಮ್ ಅಲ್ಲಿ ಇರ್ತಾರ, ಮಾಡ್ತಾರೆ ಅಂತ ಸುಮ್ನ ಆಗ್ಬೇಕು. ಹೋಗ್ಲಿ ಇಷ್ಟಕ್ಕೂ ಸರಿ, ನನ್ನ ಹತ್ರ ಮಾತಾಡಿ ಯಾವ ಸಿಚುವೇಶನ್ ಅವ್ರಿಗೆಲ್ಲ ಮಾತಾಡಕ್ ಆಗುತ್ತಾ? ಎಲ್ಲ ಸಮಯ ಸಂದರ್ಭ ಇಲ್ವಾ? ನಮಸ್ಕಾರ, ನಾನು ನಿಮ್ಮ ಸಖತ್ ಸಕ್ಕು. ವಿಶ್ ಹ್ಯಾಪಿ ನ್ಯೂ ಇಯರ್, ವಿಶ್ ಹ್ಯಾಪಿ ನ್ಯೂ ಇಯರ್, ವಿಶ್ ಹ್ಯಾಪಿ ನ್ಯೂ ಇಯರ್. ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಿ, ನಗ್ತಾ ಮಾಡಿ, ವರ್ಷ ಪೂರ್ತಿ ನಗು ಇರ್ಲಿ ನಿಮ್ಮ ಮುಖದಲ್ಲಿ. Do you go to market? Yes, I go to market. Do you market? Hey. Yes. Do you go to market? Do you go to market? Yes, I do. Yes, I go to market. Yes, I go to market. Do you go to market? Go to market? Yes, I go to market. Do you go to market? Yes, I go to market. Do you go to market? Yes, I go to market. Do you go to market? Yes, I go to market. Do you go to market? No, I do not go to market. ಕಿಪಿ ನನ್ಗೋಸ್ಕರ ಏನ್ ಮಾಡ್ತೀಯ ನೀನು? ನಿನ್ಗೋಸ್ಕರ ಯಾರನ್ನ ಬೇಕಿದ್ರು ಬಿಡ್ತೀನಿ. ನನ್ನ ಬಿಟ್ಬಿಡು. ನಿನ್ನ ಮಾತ್ರ ಬಿಡಲ್ಲ. ಯಾಕೆ? ಯಾಕಂದ್ರೆ ನಂಗೆ ಬೇಕಾಗಿರೋದು ನೀನು. ನೀನೇ ಬೇಕು ಅಂತ ಹೇಳೋದು, ಇನ್ನೊಬ್ಬನ ಜೊತೆ ಲವ್ ಮಾಡೋದು, ನನ್ನ ಮುಕ್ಳಿಗೆ ಉರ್ಸಕ್ಕೋಸ್ಕರ ಇನ್ನೊಬ್ಬನ ಜೊತೆ ರೀಲ್ಸ್ ಮಾಡೋದು ಅಷ್ಟೇ. ಪ್ರೀತಿ ಸುಳ್ಳಲ್ಲ. ಪ್ರೀತಿ ಸುಳ್ಳಲ್ಲ ನಿಜ, ಆದ್ರೆ ನೀನ್ ನನ್ನ ಪ್ರೀತಿದ್ದು ಸುಳ್ಳು. ಅದಕ್ಕೆ ನಾ ಇನ್ನು ನನ್ನ ಹಳೆ ಹುಡುಗಿ ಜೊತೆ ಟಚ್ ಅಲ್ಲಿ ಇದೀನಿ. ಚಿನ್ನಿ ನೀನೇ ಚಿನ್ನಿ. ಬೇಕಾಗಿದ್ನಂದ್ರ ಫೋನಾರ ಮಾಡ್ತಿದ್ದಿ, ಮತ್ತೆ ಮೆಸೇಜ್ ಮಾಡ್ತಿದ್ದಿ. ರೀಚಾರ್ಜ್ ಖಾಲಿ ಆಗೈತೆ, ಬರೀ ನಿನ್ ತಂಗಿ ಕಿಪಿಗೆ ರೀಚಾರ್ಜ್ ಮಾಡೋದಾಗೈತೆ. ಬರೇ ನಾನು ನಿನಗ್ ಬೇಡಾಗೇನೆ. ಅವನ್ ಹೇಳಿದ್ದ ಮಾತು ನೀ ನನ್ ಜೀವ ತೆಗೆದು ತೋರಿಸ್ಲೇನ? ಅದಕ್ಕ ನೀವ್ ಸುಮ್ನ ಕೂತಿ. ಯಾವ ಸುಮ್ನ ಕುಂತಾನ? ರಾತ್ರಿ ಎಲ್ಲ ನೀನ್ ನೆನ್ಸ್ಕೊಂಡು ಕೆಲಸ ಮಾಡ್ತೀನಿ ಗೊತ್ತಾ? ಇನ್ ಮುಂದ ಎಲ್ಲಾರ ಇರು, ಹೆಂಗಾರ ಇರು, ಆರಾಮಾಗಿರ. ಇನ್ನೆಲ್ಲಿ ಆರಾಮ? ಲಾಸ್ಟ್ ಆಪ್ಷನ್ ನಮ್ಮ ನೋಡಿ ಹುಡುಗಿನ ಮದುವೆ ಆಗೋದು. ಕ್ಯಾಜಿ ನಿಮ್ಮ ಅಮ್ಮಂಗೆ ಇಷ್ಟ ಆಗಿರೋ ರಸಗುಲ್ಲ ನಾನೇ ಕಣೋ. ಇನ್ನು ರಸಗುಲ್ಲ ಅಲ್ಲ, ಕೆಪ್ರದು. ಈ ಗುರುಜಿ ಇವತ್ತು ಆಶ್ರಮದಲ್ಲೇ ಇರಮ್ಮ, ಇವತ್ತು ಹೋಗ್ಬೇಡ, ಹೋಳಿ ಹಬ್ಬ, ತುಂಬಾ ಡೇಂಜರ್ ಜನಗಳಿದ್ದಾರೆ ಅಂತ ಹೇಳ್ತಾ ಇದಾರೆ. ಇವತ್ತು ಈ ಗುರುಜಿ ಆಶ್ರಮದಲ್ಲಿ ಸರಿ. ಕೆಲವು ನಾಯಿಗಳು ನಾನು ಬಗ್ಸದಲ್ಲಾರ್ಕ ನಮ್ಮ ಅಪ್ಪನ ಮುಂದೆ ಚಾಡಕ್ತಾರ. ಇವತ್ತು ನೋಡೇ ಬಿಡ್ತು ನಾನು, ಇವತ್ತು ರಾತ್ರಿ ಹಂಗ್ ನಿದ್ದೆ ಮಾಡ್ತಾರ ಅವ್ರು. ಸಿಕ್ಕಿದೆ ನನಗೆ. ಇದು ಪ್ಯಾಕ್ ಆಫ್ 3 ಓಕೆನಾ. ಮಿಡ್ ರೈಸ್ ಇದು ಸೀಮ್ಲೆಸ್ ಪ್ಯಾಂಟೀಸ್ ಅಂತ ಕರೀತಾರೆ. ಸೊ ಸೀಮ್ಲೆಸ್ ಪ್ಯಾಂಟೀಸ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೀವು ವರ್ಕೌಟ್ ಹೋಗ್ತೀರಾ, ಸೊ ವರ್ಕೌಟ್ ಅಲ್ಲಿ ನೀವು ಪ್ಯಾಂಟೀಸ್ ಹಾಕೊಂಡ್ರೆ ಆ ಮಾರ್ಕ್ ಹಾಗೆ ಕಾಣ್ತಿರುತ್ತಲ್ಲ. ಸೊ ಈ ಸೀಮ್ಲೆಸ್ ಪ್ಯಾಂಟೀಸ್ ನ ನೀವು ಹಾಕೊಂಡ್ರೆ ಆತರ ಮಾರ್ಕ್ ಎಲ್ಲ ಕಾಣಲ್ಲ, ಅಜೀಬ್ ತರ ಅನ್ಸಲ್ಲ. ಸೊ ಹಾಗಾಗಿ ಸೊ ಇದು ಪ್ಯಾಕ್ ಆಫ್ 3 ಅಲ್ಲಿ ನಿಮ್ಗೆ 759 rupeesಗೆ ಸಿಗ್ತಿದೆ. ಮೇಡ್ ಇನ್ ಇಂಡಿಯಾ ಆಯ್ತಾ. ಎಸ್, ಪ್ಯಾಕ್ ಆಫ್ 3 ಚೆನ್ನಾಗಿರುತ್ತೆ. ಇದು ನಿಮ್ಗೆ ಸೈಜ್ ದೊಡ್ಡ ಈ ತರ ಕಾಣಿಸುತ್ತೆ, ಬಟ್ ಅದು ದೊಡ್ಡ ತರ ಕಾಣಿಸಲ್ಲ, ಆಗಲ್ಲ. ಕಂಫರ್ಟ್ ಫೀಲ್ ಇರುತ್ತೆ. ಲೈಕ್ ವರ್ಕೌಟ್ ಮಾಡೋ ಹುಡುಗಿಗೆ ಕೆಲವೊಬ್ಬೊಬ್ರಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಟು ಬಿ ಆನೆಸ್ಟ್ ನನಗೆ ಗೊತ್ತಿರಲಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ನಾವಿವತ್ತು ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ಟ್ರೆಕ್ಕಿಂಗಿಗೆ ಅಂತ. ಇವಳು ನನ್ನ ಮಗಳು ಅರ್ಚನಾ, ಅವಳು ಮೈತ್ರಿ, ಅವಳು ಶಿವಾನಿ, ಅದ್ವಿತಿ, ಆದ್ಯ, ನಾವೆಲ್ಲರೂ ಇವಾಗ ಟ್ರೆಕ್ಕಿಂಗ್ ಬಂದಿದ್ವಿ. ದೊಡ್ಡ ಫಾರೆಸ್ಟ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ವೈಟ್ ಒಬ್ಬೊಬ್ಬೊಬ್ಬ ಏನ್ ಡ್ರೆಸ್ಸು ಸೂಪರ್ ನೀವಿದೈತೆ ಮೇಡಮ್. ಜ್ವರ ಗಾಳಿಗಿಳಿ ಬಿಡ್ತಾ ಬಂದದು ತಿತ್ಕೊಂಟದದು. ಅಲ್ಲ ಗಂಡ ಬಿಟ್ಬಿಟ್ಟು ಯಾಕವ ಇವೆಲ್ಲ ಬೇಕೇನೆ ತಾಯಿ ನಿನಗೆ? ಒಳ್ಳೆ ಹೆಂಡತಿ ಅನ್ನಿಸ್ಕೋದೇನೆ ಹಿಂಗೆ ಆಡ್ತಾ ಇದೆಯಲ್ಲ. ನೀವು ಹುಡುಗರು ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ ಸಂಜೆ ಆಗಿದ ತಕ್ಷಣ ಯಾಕೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅಂತ ಹೋಗೋದು? ನಿಜ ಹೇಳಿ, ಏನ್ ಮಾಡ್ತೀರಾ ಹೋಗಿ? ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.